ನಮಸ್ಕಾರ ಗೆಳೆಯರೆ, ತಮ್ಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೆ, ಈ ಸಮಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಆಗಲಿ, ಗೃಹ ಮಂತ್ರಿ ಅಮಿತ್ ಶಾ ಅವರೇ ಆಗಲಿ, ಅಥವಾ ನಮ್ಮ ಡಿಫೆನ್ಸ್ ಎಕ್ಸ್ಪರ್ಟ್ಗಳೇ ಆಗಲಿ, ಎಲ್ಲರೂ DRDOಗೆ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಿನ್ನೆ DRDOವು ಎಂಥದನ್ನ ಮಾಡಿ ತೋರಿಸಿದೆ ಅಂದ್ರೆ ಇಲ್ಲಿಯವರೆಗೂ ಅದನ್ನ ಅಸಾಧ್ಯವಂತ ಅಂದ್ಕೊಳ್ಳಲಾಗ್ತಿತ್ತು. ಹಾಗೂ ಭಾರತಕ್ಕೆ ಈಗ ಎಂಥ ಒಂದು ಸ್ಪೆಷಲ್ ದೇಶಗಳ ಕ್ಲಬ್ ಅಲ್ಲಿ ತಗೊಂಡು ಬಂದಿದ್ದಾರೆ ಅಂದ್ರೆ, ಇಲ್ಲಿಯವರೆಗೂ ಅಲ್ಲಿ ಕೇವಲ ಅಮೆರಿಕ, ರಷ್ಯಾದಂಥ ಶಕ್ತಿಶಾಲಿ ದೇಶಗಳಷ್ಟೇ ಇದ್ದವು. ಈಗ ಭಾರತವು ಇವರೊಂದಿಗೆ ಭುಜಕ್ಕೆ ಭುಜವನ್ನ ಹಚ್ಚಿ ನಿಂತುಕೊಂಡಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ DRDOನ ವಿಜ್ಞಾನಿಗಳು. ಹಾಗಾದ್ರೆ ಏನಾಗಿದೆ? ಸೊ ಗೆಳೆಯರೆ, ಏನಾಗಿದೆ ಅಂದ್ರೆ, ನಿನ್ನೆ DRDOನ ವಿಜ್ಞಾನಿಗಳು ದಿವ್ಯಾಸ್ತ್ರ ಅನ್ನೋ ಮಿಷನ್ ಅನ್ನ ಸಕ್ಸಸ್ಫುಲಿ ಪರಿಣಾಮವನ್ನ ಕೊಟ್ಟಿದ್ದಾರೆ. ಆಕ್ಚುಲಿ ಕಳೆದ ಕೆಲವು ದಶಕಗಳಿಂದ ಮಿಷನ್ ದಿವ್ಯಾಸ್ತ್ರನ ಮೂಲಕ ನಾವೊಂದು MIRV ಅನ್ನ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಏನಿದು MIRV? ಆಕ್ಚುಲಿ ಇದರ ಪೂರ್ಣ ಹೆಸರು ಮಲ್ಟಿಪಲ್ ಇಂಡಿಪೆಂಡೆಂಟ್ ರೀ ಎಂಟ್ರಿ ವೆಹಿಕಲ್. ಇವತ್ತು ನಾವು ಇದನ್ನ ಅಗ್ನಿ 5ನ ಮೇಲೆ ಅಳವಡಿಸಿ ಇದರ ಒಂದು ಟೆಸ್ಟ್ ಮಾಡಿದ್ದೇವೆ. ಹಾಗೂ ಈ ಟೆಸ್ಟ್ 100% ಯಶಸ್ಸು ಕಂಡಿದೆ. MIRVಗೆ ಕೊಟ್ಟಿರುವಂಥ ಎಲ್ಲ ಟಾರ್ಗೆಟ್ ಅನ್ನ ಇದು 100% ಅಚೀವ್ ಮಾಡಿದೆ. ಹಾಗೂ ಇದರೊಂದಿಗೆ ಭಾರತವು ಈಗ MIRV ಟೆಕ್ನಾಲಜಿ ಹೊಂದಿರುವಂತಹ ಒಂದು ಸ್ಪೆಷಲ್ ದೇಶಗಳ ಕ್ಲಬ್ ಅಲ್ಲಿ ಸೇರಿಕೊಂಡಿದೆ. ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವಂತೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರೇ ಆಗಲಿ, ಅಥವಾ ನಮ್ಮ ಎಷ್ಟೊಂದು ಮಂತ್ರಿಗಳು ಏನಿದ್ದಾರೆ ಎಲ್ಲರೂ ಕೂಡ DRDOಗೆ ಬಹಳಷ್ಟು ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಇದನ್ನ ಹೊರತು ಬ್ರಹ್ಮಚಲಾನಿ ಅಂತ ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಅವರು ಕೂಡ ನಮ್ಮ ನ್ಯೂಕ್ಲಿಯರ್ ಡಿಟರೆಂಟ್ ಅಲ್ಲಿ ಇದೊಂದು ದೊಡ್ಡ ಮೈಲ್ ಸ್ಟೋನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಭಾರತವು MIRV ಟೆಕ್ನಾಲಜಿಯನ್ನು ಡೆವಲಪ್ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತು ಜಗತ್ತಿನ ದೊಡ್ಡ ದೊಡ್ಡ ವರ್ಲ್ಡ್ ಮೀಡಿಯಾ ಹೌಸಸ್ಗಳೇನಿವೆ, ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ಗಳು ಎಲ್ಲವೂ ಈ ಸುದ್ದಿಯನ್ನು ಫ್ರಂಟ್ ಪೇಜಲ್ಲಿ ಪ್ರಿಂಟ್ ಮಾಡಿದೆ. ಯಾಕಂದರೆ ಈ ವಿಷಯನೇ ಅಷ್ಟು ದೊಡ್ಡದಾಗಿರುವಂಥದ್ದು ಆಗಿದೆ. ಆದರೆ ನಿಮಗೆ ಪ್ರಶ್ನೆ ಇರಬಹುದು, ಯಾಕಿಷ್ಟು ದೊಡ್ಡ ವಿಷಯ ಇದಾಗಿದೆ ಅನ್ನೋದು. ಬನ್ನಿ ಗೆಳೆಯರೆ, ನಿಮಗೆ ಈ MIRV ಟೆಕ್ನಾಲಜಿಯನ್ನು ಬಹಳ ಈಜಿ ವೇಯಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಇದರಿಂದಾಗಿ ನೀವು ಈ ಪೂರ್ತಿ ವಿಷಯದ ಸಿಗ್ನಿಫಿಕೆನ್ಸನ್ನು ತಿಳ್ಕೋಬಹುದು. ಸೊ ನೋಡಿ ಗೆಳೆಯರೆ, ಈಗ ಈ MIRVನ ಅರ್ಥ ಅಂತರೂ ನೀವು ತಿಳ್ಕೊಂಡಿದ್ದೀರಿ. ಇದೊಂದು ಮಲ್ಟಿಪಲ್ ಇಂಡಿಪೆಂಡೆಂಟ್ ರೀ ಎಂಟ್ರಿ ವೆಹಿಕಲ್ ಆಗಿದೆ ಅನ್ನೋದು. ಆದರೆ ಇದು ಕೆಲಸ ಹೇಗೆ ಮಾಡ್ತದೆ? ಸೊ ನೋಡಿ ಗೆಳೆಯರೆ, ನಾರ್ಮಲ್ ಪ್ರಕಾರದ ಮಿಸೈಲ್ಗಳೇನಿರ್ತವೆ ಅಂದರೆ, ಒಂದು ಮಿಸೈಲ್ ಇರ್ತದೆ, ಆ ಮಿಸೈಲ್ನ ಮೇಲೆ ಒಂದು ವಾರ್ ಹೆಡ್ ಹಚ್ಚಿರಲಾಗ್ತದೆ, ಅಂದರೆ ಒಂದು ಪರಮಾಣು ಬಾಂಬನ್ನು ಹಚ್ಚಿರಲಾಗುವುದು. ಇದು ಶತ್ರುಗಳ ದೇಶಗಳಲ್ಲಿ ಹೋಗಿ ಸ್ಫೋಟವಾಗ್ತದೆ. ಆದರೆ MIRVಯಲ್ಲಿ ಇವುಗಳು ವಿಭಿನ್ನವಾಗಿರ್ತವೆ. ಆ್ಯಕ್ಚುಲಿ MIRV ಟೆಕ್ನಾಲಜಿಯಿಂದ ನೀವು ಒಂದು ಮಿಸೈಲ್ನ ಮೇಲೆ ಒಂದರಿಂದ ಹೆಚ್ಚಿನ ವಾರ್ ಹೆಡ್ಡನ್ನು, ಅಂದರೆ ಒಂದರಿಂದ ಹೆಚ್ಚು ಪರಮಾಣು ಬಾಂಬನ್ನು ಅಳವಡಿಸಬಹುದು. ಹಾಗೂ ಇದರಲ್ಲಿ ಒಂದೇ ಮಿಸೈಲ್ ಇರಲಿದೆ, ಆದರೆ ಅದರಲ್ಲಿ ನೀವು 2ರಿಂದ ಹಿಡಿದು 10 ಪರಮಾಣು ಬಾಂಬುಗಳನ್ನು ಅಳವಡಿಸಬಹುದು. ಹಾಗೂ ಅದಕ್ಕಿಂತ ವಿಶೇಷವಾದದ್ದು, ಇವುಗಳು ಇಂಡಿಪೆಂಡೆಂಟ್ ಆಗಿ ಟಾರ್ಗೆಟ್ ಮಾಡ್ತವೆ, ಅಂದರೆ ಬೇರೆ ಬೇರೆ ದಿಶೆಯಲ್ಲಿ ದಾಳಿಯನ್ನು ಮಾಡಬಹುದು. ನಿಮಗಿದು ಅರ್ಥವಾಗಲಿಲ್ಲ ಅಂದರೆ ನಾನು ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ನ ಮೂಲಕ ಹೇಳ್ತೇನೆ. ನೀವು ಅಂದ್ಕೊಳ್ಳಿ, ಒಂದು ವೇಳೆ ಪಾಕಿಸ್ತಾನ ಹಾಗೂ ಚೀನಾದೊಂದಿಗೆ ಭಾರತದ ಯುದ್ಧ ಒಟ್ಟಿಗೆ ಪ್ರಾರಂಭವಾದರೆ ಆಗ ಭಾರತವು ಏನು ಮಾಡ್ತದೆ? ಆಗ ಭಾರತವು ಒಂದೇ ಬಾರಿಗೆ ಒಂದು ಅಗ್ನಿ 5 MIRV ಇರುವಂತಹ ಮಿಸೈಲ್ ಹಾಕ್ತದೆ. ಆ ಮಿಸೈಲ್ 10 ವಾರ್ ಹೆಡ್, ಅಂದರೆ 10 ಪರಮಾಣು ಬಾಂಬ್ ಒಂದೇ ಬಾರಿಗೆ ಮೇಲ್ ತೊಗೊಂಡು ಹೋಗ್ತದೆ. ಅದರ ನಂತರ ಮಿಸೈಲ್ ಬೇರ್ಪಟ್ಟು ಈ 10 ವಾರ್ ಹೆಡ್ಗಳೇನಿವೆ ಬೇರೆ ಬೇರೆ ಆಗ್ತದೆ. ಅಂದರೆ ಅಂದ್ಕೊಳ್ಳಿ, ನಮಗೆ ಪಾಕಿಸ್ತಾನದ ಮೇಲೆ 2 ದಾಳಿ ಮಾಡಬೇಕಾದಾಗ ಹಾಗೂ ಚೀನಾದಲ್ಲಿ 8 ದಾಳಿಯನ್ನು ಮಾಡಬೇಕಾದಾಗ ಆಗ ನಾವು ಇದರಲ್ಲಿನ 2 ಪರಮಾಣು ಬಾಂಬುಗಳನ್ನು ಪಾಕಿಸ್ತಾನದ ಒಳಗೆ ಕಳಿಸ್ತೀವಿ. ಹಾಗೂ ಉಳಿದಿರುವಂತಹ 8 ಬಾಂಬುಗಳನ್ನು ಚೀನಾದ ಕಡೆಗೆ ನಾವು ಕಳಿಸಿದ್ದೀವಿ. ಹಾಗೂ ಇದರ ಎಲ್ಲಕ್ಕಿಂತ ವಿಶೇಷವಾದದ್ದು ಅಂದರೆ, ನೀವು ಚೀನಾದ ಒಳಗೆ 8 ಬೇರೆ ಬೇರೆಯ ಪ್ರದೇಶದಲ್ಲಿ ಒಂದೇ ಬಾರಿಗೆ ಗುರಿಯನ್ನು ಹಾಕಬಹುದು. ಅಂದರೆ ಈ ಎಲ್ಲವೂ ಕೆಲಸ ಕೇವಲ ಒಂದೇ ಒಂದು ಮಿಸೈಲಿಂದ ಆಗ್ತದೆ. ಇಲ್ಲ ಅಂದರೆ ಇಲ್ಲಿವರೆಗೆ ಸ್ಥಿತಿ ಹೇಗಿತ್ತು? ನಮಗೆ 10 ಕಡೆಗೆ ದಾಳಿ ಮಾಡಬೇಕಾದಾಗ ಆಗ 10 ಬೇರೆ ಬೇರೆ ಮಿಸೈಲ್ಗಳನ್ನು ಒಂದೇ ಬಾರಿಗೆ ಬಿಡಬೇಕಾಗಿತ್ತು. ಆದರೆ ಈ MIRVಯ ಕಾರಣದಿಂದಾಗಿ ಒಂದೇ ಮಿಸೈಲಿಂದ ನೀವು 2 ಬೇರೆ ಬೇರೆಯ ದಿಶೆಯಲ್ಲಿ 10 ಊರುಗಳನ್ನು ಒಂದೇ ಬಾರಿಗೆ ಒಂದೇ ಮಿಸೈಲಿಂದ ಸರ್ವನಾಶ ಮಾಡಬಹುದು. ಇದರಿಂದ ನೀವು ಊಹಿಸಬಹುದು ಇವತ್ತು ಈ MIRVಯ ಯಶಸ್ಸು ಟೆಸ್ಟಿಂದ ಭಾರತದ ಕೈಯಲ್ಲಿ ಎಷ್ಟೊಂದು ಎಲಿಟ್ ಹಾಗೂ ಎಷ್ಟೊಂದು ಸುಪ್ರೀಂ ಲೆವೆಲ್ ಪವರ್ ಬಂದಿದೆ ಅನ್ನೋದು. ಈಗ ನಮಗೆ ಪೂರ್ತಿ ಪಾಕಿಸ್ತಾನವನ್ನು ಸರ್ವನಾಶ ಮಾಡಬೇಕಾದಾಗ ಆಗ ನಮಗೆ ಪಾಕಿಸ್ತಾನದ ಪ್ರತಿಯೊಂದು ಊರಿಗಾಗಿ ಒಂದೇ ಪರಮಾಣು ಮಿಸೈಲನ್ನು ಹಾಕೋದಿಲ್ಲ. ಕೇವಲ ನೀವು 4-5 ಅಗ್ನಿ 5 MIRVಯೊಂದಿಗೆ ಅದನ್ನು ಹಾಕಿಬಿಡಿ. ಆಗ ಪಾಕಿಸ್ತಾನದ ಎಲ್ಲ ಊರುಗಳು ಸರ್ವನಾಶವಾಗಿ ಬಿಡ್ತದೆ.
ಆದ್ದರಿಂದಲೇ ಭಾರತದೊಂದಿಗೆ ಈ MIRV ಇರೋದು ಒಂದು ಬಹಳ ದೊಡ್ಡ ವಿಷಯವಾಗಿದೆ. ಅದಕ್ಕಾಗಿಯೇ ಇದರ ಸಕ್ಸಸ್ಫುಲ್ ಟೆಸ್ಟ್ ಜಗತ್ತಿನಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಯಾಕಂದರೆ ಇಲ್ಲಿಯವರೆಗೂ ಈ ಶಕ್ತಿಯು ಕೇವಲ 3-4 ದೇಶಗಳ ಹತ್ತಿರ ಅಷ್ಟೇ ಇತ್ತು. ಈಗ ಭಾರತವು ಕೂಡ ಅದರಲ್ಲಿ ಒಬ್ಬರು ಆಗಿದ್ದಾರೆ. ಈಗ ಭಾರತವು ಎಲಿಟ್ ಟೆಕ್ನಾಲಜಿ ಹೊಂದಿರುವಂಥ ದೇಶವಾಗಿದೆ. ಇವೆಲ್ಲವೂ ಸಾಧ್ಯವಾಗಿದ್ದು ನಮ್ಮ ವಿಜ್ಞಾನಿಗಳ ಕಠಿಣ ಪರಿಶ್ರಮದಿಂದ. ಇವತ್ತು ಇವರು ಮಿಷನ್ ದಿವ್ಯಾಸ್ತ್ರ ಮೂಲಕ ಈ ಕೆಲಸವನ್ನು ಸಕ್ಸಸ್ಫುಲಿ ಪರಿಣಾಮವನ್ನು ಕೊಟ್ಟಿದ್ದಾರೆ. ಸೊ ನಮ್ಮ ವಿಜ್ಞಾನಿಗಳಿಗೆ ಶುಭಾಶಯ ಕೋರುವುದಕ್ಕಾಗಿ ಕಮೆಂಟಲ್ಲಿ ಜೈ ಹಿಂದ್ ಜೈ ವಿಜ್ಞಾನ್ ಬರೆಯೋದನ್ನು ಮರೆಯದಿರಿ. ಜೊತೆಗೆ ಲೈಕ್ ಮಾಡೋದನ್ನು